ನಟ ದರ್ಶನ್ಗೆ ಜೈಲಿನಲ್ಲಿ ಕಿರುಕುಳ ನೀಡುತ್ತಿದ್ದಾರಾ ಸಹ ಕೈದಿಗಳು? ಇಂಥದ್ದೊಂದು ಆರೋಪ ರಿಟ್ ಅರ್ಜಿಯಲ್ಲಿ ಖುದ್ದು ನಟ ದರ್ಶನ್ ಮಾಡಿದ್ದಾರೆ. ಸಹ ಕೈದಿಗಳಿಂದ ನಿಂದನೆಯಾಗ್ತಾ ಇದೆ ನನಗೆ, ಸಹ ಕೈದಿಗಳು ಬೆದರಿಕೆ ಹಾಕ್ತಿದ್ದಾರೆ, ಸಹ ಕೈದಿಗಳು ಮೂದಲಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ತಮ್ಮ ರಿಟ್ ಅರ್ಜಿಯಲ್ಲಿ ನಟ ದರ್ಶನ್ ಉಲ್ಲೇಖ ಮಾಡಿದ್ದಾರೆ. ನಿಮಗೆ ನೆನಪಿರಬಹುದು, ನ್ಯೂಸ್ ಫಸ್ಟ್ ಈ ಹಿಂದೆಯೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಕೆಲ ತಿಂಗಳ ಹಿಂದೆ ವರದಿ ಮಾಡಿತ್ತು. ಈ ಸುಪ್ರೀಂ ಕೋರ್ಟ್ ಜಾಮೀನನ್ನ ಯಾವಾಗ ರದ್ದು ಮಾಡುತ್ತೋ ಆಗ ಮತ್ತೆ ನಟ ದರ್ಶನ್ ಏನ್ ಜೈಲು ಪಾಲಾಗ್ತಾರೋ ಅದಾದ ನಂತರ ಎಲ್ಲ ಈ ಹಿಂದಿನ ಅವಧಿಯಲ್ಲಿ ಅವ್ರಿಗೆ ಕೊಟ್ಟಿದ್ದಂತಹ ರಾಜಾತಿಥ್ಯ ಸವಲತ್ತು ಎಲ್ಲವನ್ನ ಕಟ್ ಮಾಡಲಾಗುತ್ತೆ. ಬಹಳ ಸ್ಟ್ರಿಕ್ಟ್ ಆಗಿ ಅವರನ್ನ ಜೈಲಲ್ಲಿ ನೋಡ್ಕೊಳ್ಳಾಗ್ತಾ ಇದೆ. ಆ ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ತಾ ಇದ್ದಂತಹ ಟೈಮ್ನಲ್ಲೇ ಈ ಉಳಿದಂಥ ಇನ್ನೂ 6 ಜನ ಸಹ ಕೈದಿಗಳೇನಿದ್ದಾರೆ ಅದರಲ್ಲಿ ಕೆಲವರು ನಟ ದರ್ಶನ್ ಅವರಿರುವಂತಹ ಕ್ವಾರಂಟೈನ್ ಸೆಲ್ನಲ್ಲೇ ಇದ್ದಾರೆ. ಅವರು ನನ್ನನ್ನ ನಿಂದಿಸ್ತಿದ್ದಾರೆ, ಬೆದರಿಕೆ ಹಾಕ್ತಿದ್ದಾರೆ, ಮೂದಲಿಕೆ ಮಾಡ್ತಿದ್ದಾರೆ ಅನ್ನೋದು ನಟ ದರ್ಶನ್ ಆರೋಪ. ಈ ಮಾಹಿತಿ ಈ ಹಿಂದೆಯೂ ಕೂಡ ಒಂದ್ಸಲ ಮೆನ್ಷನ್ ಆಗಿತ್ತು. ಇಂಥದ್ದೊಂದು ಆರೋಪವನ್ನ ನಟ ದರ್ಶನ್ ಜೈಲಿನಿಂದ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಆ ರಿಟ್ ಅರ್ಜಿಯಲ್ಲಿ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಆಗ ಯಾರ ಬಗ್ಗೆ ಕೇಳಿ ಬಂದಿದ್ದು ಅಂದ್ರೆ ಈ ಜಗದೀಶ್, ಅನುಕುಮಾರ್, ಈ ಕೈದಿಗಳೆಲ್ಲ ಇದ್ರಲ್ಲ ಅವ್ರ ಬಗ್ಗೆ ಉಲ್ಲೇಖ ಮಾಡಿದ್ರು ಅಂತ ಹೇಳಲಾಗಿತ್ತು. ಈಗ ಎಕ್ಸಾಕ್ಟ್ ಆಗಿ ಅವ್ರ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ನಮಗ್ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸಹ ಕೈದಿಗಳಿಂದ ನನಗೆ ನಿಂದನೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅವರ ಮೊದಲ ಆ ಟರ್ಮ್ ಪರಪ್ಪನ ಅಗ್ರಹಾರದಲ್ಲಿ ಅವ್ರು ಕಳೆದ್ರಲ್ಲ, ಆಗ ಒಂದಿಷ್ಟು ರಾಜಾತಿಥ್ಯದ ಫೋಟೋಗಳೆಲ್ಲ ವೈರಲ್ ಆಗಿತ್ತು. ಲಾನ್ ನಲ್ಲಿ ಕೂತ್ಕೊಳ್ಳೋದು, ಆರಾಮಾಗಿ ಒಂದಷ್ಟು ಜನರ ಜೊತೆ, ಗ್ಯಾಂಗ್ನ ಜೊತೆ ಕೂತ್ ಕಾಫಿ ಕುಡಿಯೋದು, ಸಿಗರೇಟ್ ಸೇದೋದು, ಅಥವಾ ಯಾರೋ ವಿಡಿಯೋ ಕಾಲ್ ಮಾಡಿದಾಗ ವಿಡಿಯೋ ಕಾಲ್ ನಲ್ಲಿ ಮಾತನಾಡೋದು, ಸಹ ಕೈದಿಗಳ ಜೊತೆ ಬಹಳ ಬಿಂದಾಸ್ ಆಗಿ ನಟ ದರ್ಶನ್ ಇದ್ರು ಅನ್ನೋ ರೀತಿ ಪೋರ್ಟ್ರೇ ಆಗಿತ್ತು. ನೋಡಿ, ಆ ಫೋಟೋನ ಗಮನಿಸ್ತಾ ಇದ್ದೆ. ಈ ಫೋಟೋಗಳು, ಈ ವಿಡಿಯೋಗಳೇ ನಟ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಪ್ರಮುಖ ಕಾರಣ ಆಗ್ಬಿಡುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ. ಅದಾದ ನಂತರ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ರಾಜಾತಿಥ್ಯವನ್ನ ನೀಡೋ ಹಾಗಿಲ್ಲ, ಆತ ಒಬ್ಬ ಸೆಲೆಬ್ರಿಟಿನೇ ಆಗಿರಬಹುದು, ಆತ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಸುಪ್ರೀಂ ಕೋರ್ಟ್ ಹಾಗೆ ಹೇಳಿದಂತಹ ನಂತರದಲ್ಲಿ ಈ 2ನೇ ಅವಧಿಗೆ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ್ರಲ್ಲ ನಟ ದರ್ಶನ್, ಪ್ರತಿಯೊಂದಕ್ಕೂ ಮನೆಯಿಂದ ಒಂದು ಆಹಾರ ಪಡಿಬೇಕು, ಒಂದು ಹಾಸಿಗೆ ದಿಂಬನ್ನ ಪಡಿಬೇಕು ಅಂದ್ರೂ ಕೋರ್ಟ್ ಮೂಲಕ ಹೋರಾಡುವಂತಹ ಪರಿಸ್ಥಿತಿ. ಈಗಲೂ ಅವ್ರಿಗೆ ಬೇಕಾಗಿದ್ದು ಅವ್ರಿಗೆ ಸಿಕ್ಕಿಲ್ಲ. ಹಾಗಾಗಿನೇ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ರಿಟ್ ಅರ್ಜಿಯಲ್ಲಿ ಸಹ ಕೈದಿಗಳಿಂದ ನನ್ನ ಮೇಲೆ ಬೆದರಿಕೆ ಹಾಕಲಾಗ್ತಾ ಇದೆ, ಸಹ ಕೈದಿಗಳು ನನ್ನನ್ನ ನಿಂದಿಸ್ತಿದ್ದಾರೆ, ಸಹ ಕೈದಿಗಳು ನನ್ನನ್ನ ಮೂದಲಿಸ್ತಿದ್ದಾರೆ, ಈ ರೀತಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ನಟ ದರ್ಶನ್. ಈ ಎಲ್ಲ ಗ್ರೌಂಡ್ಸ್ಗಳ ಮೇಲೆ ನನಗೆ ಜಾಮೀನು ಕೊಡಬೇಕು ನೀವು ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ ಘನ ನ್ಯಾಯಾಲಯಕ್ಕೆ. ಹಾಗಂತ ಇಷ್ಟೇನಾ? ಇಲ್ಲ, ಇನ್ನೂ ಹಲವು ಪ್ರಮುಖ ಅಂಶಗಳಿದ್ದಾವೆ. ಹಾಗಾದ್ರೆ ಮತ್ತೊಂದು ಪ್ರಮುಖ ಅಂಶ ಏನು? ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಆಗಿರೋದು, ಅದನ್ನ ನೋಡ್ತಾ ಹೋಗೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.